ಶ್ರೀಮಾತ್ರೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ಮೂರು ವಿಷಯಗಳ ಬಗ್ಗೆ ನಾವು ಜೀವನದಲ್ಲಿ ಬಹಳಷ್ಟು ಕಷ್ಟಪಡ್ತಾ ಇರ್ತೀವಿ, ಬಹಳಷ್ಟು ಪ್ರಯತ್ನ ಪಡ್ತಾ ಇರ್ತೀವಿ, ಬಹಳಷ್ಟು ಅವಕಾಶಕ್ಕಾಗಿ ನೋಡ್ತಾ ಇರ್ತೀವಿ, ಬಹಳಷ್ಟು ಪೂರಕವಾಗಿ ಯೋಚನೆ ಕೂಡ ಮಾಡ್ತಾ ಇರ್ತೀವಿ. ಆ ಮೂರು ವಿಷಯಗಳು ಯಾವುದು ಅಂದರೆ, ಒಂದು, ಪ್ರಪ್ರಥಮವಾಗಿ ನಮಗೆ ಉದ್ಯೋಗ ಸಿಗಬೇಕು. ವಿದ್ಯಾಭ್ಯಾಸ ಮುಗಿಸಿರ್ತೀವಿ, ಉದ್ಯೋಗ ಬೇಕು ಅಂತಕ್ಕಂತಹ ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಓಡಾಡ್ತಾ ಇರ್ತೀವಿ. ಉದ್ಯೋಗ ಸಿಗುತ್ತೆ. ಉದ್ಯೋಗ ಸಿಕ್ಕಾದಮೇಲೆ ನಮ್ಮೆಲ್ಲರೂ ಕೂಡ ಸಾಮಾನ್ಯವಾಗಿ ಮನುಷ್ಯರೆಲ್ಲರ ಆಸೆ ಆಕಾಂಕ್ಷೆಗಳಲ್ಲೂ ಕೂಡ ಈ ಮೂರು ಇದ್ದೇ ಇರುತ್ತೆ. ಆ ಮೂರು ಯಾವುದು ಅಂದರೆ, ಪ್ರಪ್ರಥಮವಾಗಿ ಉದ್ಯೋಗ, ವ್ಯವಹಾರ, ಏನೋ ವೃತ್ತಿ ಜೀವನ ಮಾಡಬೇಕು, ಏನಾದರೂ ಒಂದು ನಮಗೆ ಒಂದು ಕಸುಬು ಬೇಕು ಅಂತ ಕಾಯ್ತಾ ಇರ್ತೀವಿ. ಅದು ಸಿಗುತ್ತೆ. ಅದು ಸಿಕ್ಕಿದ್ದಾದಮೇಲೆ ಏನಾಗುತ್ತೆ, ಅದು ಸರ್ಕಾರಿ ಇರ್ಬೋದು, ಖಾಸಗಿ ಇರ್ಬೋದು. ಓದಿದ ತಕ್ಷಣ ಅವರವರ ಯೋಗ್ಯತೆಗೆ, ಅವರವರ ಅನುಸಾರಕ್ಕೆ, ಅವರವರ ಪ್ರಯತ್ನಕ್ಕೆ ತಕ್ಕ ಹಾಗೆ, ಅವರವರ ಕರ್ಮಫಲಕ್ಕೆ ಅಂತ ಹೇಳ್ತೀನಿ ನಾನು. ಆ ಕರ್ಮಫಲಕ್ಕೆ ತಕ್ಕ ಹಾಗೆ ನಾವು ಒಂದೊಂದು ಉದ್ಯೋಗವನ್ನು ಹುಡ್ಕೊಂಡು ಹೋಗ್ತಾ ಇರ್ತೀವಿ. ಉದ್ಯೋಗ ಆದಮೇಲೆ ವಿವಾಹ, ಎರಡನೇದೇ ಬರ್ತಕ್ಕಂಥದ್ದು ವಿವಾಹ. ಸೊ ಕೆಲವರು ಸಾಮಾನ್ಯವಾಗಿ ಹಿಂದಿನ ಕಾಲದಲ್ಲಿ ವಿವಾಹ ಆದಮೇಲೆ ಉದ್ಯೋಗ ಹುಡುಕೋದು ಅದೆಲ್ಲ ಮಾಡ್ತಾಯಿದ್ರು. ಆದರೆ ಆ ಪದ್ಧತಿಗಳು ಇವತ್ತು ಕೂಡ ಬಾಲ್ಯ ವಿವಾಹ ಅವೆಲ್ಲವೂ ಕೂಡ ಪರಿವರ್ತನೆ ಆಗಿರ್ತಕ್ಕಂಥ ಈ ಕಾಲದಲ್ಲಿ ಉದ್ಯೋಗ ಸಿಕ್ಕಿದ ಮೇಲೆ ನಾವೇನು ಹೇಳ್ತೀವಿ, ವಿವಾಹ ಅಂತೀವಿ. ವಿವಾಹ ಆದಮೇಲೆ ನಾವು ಒಂದು ಮನೆ ಕಟ್ಕೋಬೇಕು, ನಾವು ಸೆಟ್ಲ್ ಆಗಬೇಕು. ಅದು ಎರಡನೇದು. ಇವತ್ತಿನ ವಿಷಯವನ್ನು ನಿತ್ಯ ಭಕ್ತಿಯಲ್ಲಿ ನಾವು ವಿವಾಹ ವಿಷಯದಲ್ಲಿ ಹೋಗೋಣ. ವಿವಾಹ ಕೆಲವರಿಗೆ ಆಕಸ್ಮಿಕವಾಗುತ್ತೆ, ಕೆಲವರಿಗೆ ಅಂದ್ಕೊಳ್ಳೋದೇ ಇಲ್ಲ, ಪಟ್ಟಂತ ಮದುವೆ ಆಗಿಬಿಡುತ್ತೆ, ಪಟ್ಟಂತ ಕಲಹಗಳು ಬಂದುಬಿಡುತ್ತೆ, ಏನೋ ಒಂದು ತೊಂದರೆಗಳು ಕೂಡ ಆಗ್ಬೋದು. ಅದು ಚೆನ್ನಾಗೂ ಇರ್ಬೋದು, ವಿದೇಶಕ್ಕೆ ಹೋಗ್ಬೋದು, ಇನ್ನೂ ಚೆನ್ನಾಗಾಗ್ಬೋದು. ಆದರೆ ವಿವಾಹ ತಡ ಆಗ್ತಾ ಇದೆ ಅಂತಂದಾಗ ನಾವು ಏನು ಮಾಡ್ಕೋಬೇಕು, ಯಾವ ತಂತ್ರವನ್ನು ಉಪಯೋಗಿಸ್ಕೋಬೇಕು, ಯಾವ ಒಂದು ಉಪಾಯವನ್ನು ಮಾಡ್ಕೊಂಡಿದ್ದೆ ಆದರೆ ವಿವಾಹ ಬೇಗ ಆಗುತ್ತೆ. ಕೆಲವರಿಗೆ 30 ವರ್ಷ ಆದಾಗ ಆತಂಕ ಶುರುವಾಗುತ್ತೆ, 32 ಆದಾಗ ಇನ್ನೂ ಆತಂಕ ಶುರುವಾಗುತ್ತೆ. ಅದರಲ್ಲಿ ಹೆಣ್ಣುಮಕ್ಳಿಗಂತೂ 30 ದಾಟ್ಬಿಟ್ರೆ ತಂದೆ ತಾಯಿಗಳಿಗೆ ಆತಂಕ ಜಾಸ್ತಿ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ವಿವಾಹ ತಡ ಆಗ್ತಾ ಇದೆಯಾ, ವಿವಾಹ ನಿಧಾನವಾಗ್ತಾ ಇದ್ದರೆ ನಾವು ಏನು ಮಾಡ್ಕೋಬೇಕು ಅಂದರೆ, ನಮ್ಮಲ್ಲೂ ಕೂಡ ಪೂರ್ವಿಕರು ಒಂದು ತಂತ್ರವನ್ನು ಕೊಟ್ಟು ಹೋಗಿದ್ದಾರೆ. ಅಕ್ಕಿ ಹಿಟ್ಟಿನ ದೀಪ. ಅಕ್ಕಿ ಹಿಟ್ಟನ್ನು ತಗೊಂಡು ಒಂದು ವೀಳ್ಯದೆಲೆಯಲ್ಲಿ ಜೋಡಿ ದೀಪಗಳನ್ನು ಮಂಗಳವಾರದ ದಿನ ಸಂಧ್ಯಾಕಾಲದಲ್ಲಿ ಗೋಧೋಳಿ ಮುಹೂರ್ತದಲ್ಲಿ ಮಂಗಳವಾರದ ದಿನ ಜೋಡಿ ಅಕ್ಕಿ ಹಿಟ್ಟಿನ ದೀಪ, ಅದನ್ನು ಬೇಯಿಸಿರಬಾರ್ದು. ಹಾಗೆ ನೀರಲ್ಲಿ, ಹಾಲಲ್ಲಿ, ಶುದ್ಧವಾದ ಹಾಲಿನಲ್ಲಿ ಅಕ್ಕಿ ಹಿಟ್ಟನ್ನು ಕಲಸಿ ನಾವು ಏನು ಹಣತೆಗಳನ್ನು ಮಾಡಿಕೊಂಡು ಎರಡೆರಡು ಬತ್ತಿಯನ್ನು ಹಾಕಿ ಮಂಗಳವಾರದ ದಿನ ನಾವು ಮನೆಯಲ್ಲಿ ದೇವರ ಮನೆಯಲ್ಲಿ ಕುಲದೇವರನ್ನ ಪ್ರಾರ್ಥನೆ ಮಾಡಿಕೊಂಡು, ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು, ಪಾರ್ವತಿ ದೇವಿಯನ್ನು ಸ್ಮರಣೆ ಮಾಡಿಕೊಂಡು, ನಾವು ಪಾರ್ವತಿ ದೇವಿಯ ಅಷ್ಟೋತ್ತರವನ್ನು ಹೇಳಿಕೊಂಡು ಆ ಒಂದು ಅಕ್ಕಿ ಹಿಟ್ಟಿನ ದೀಪವನ್ನು 3 ಮಂಗಳವಾರ, ಪುರುಷರಾಗ್ಬೋದು ಸ್ತ್ರೀಯರಾಗ್ಬೋದು, ಕೇವಲ ಹೆಣ್ಮಕ್ಳು ಮಾತ್ರ ಮಾಡಬೇಕು ಅಂತಿಲ್ಲ, ಪುರುಷರು ಕೂಡ 30 ದಾಟಿರ್ತಕ್ಕಂಥವರು ಮಂಗಳವಾರದ ದಿನ ಅಕ್ಕಿ ಹಿಟ್ಟಿನ ದೀಪ ಸಂಧ್ಯಾಕಾಲದಲ್ಲಿ ಅಂದರೆ ಗೋಧೋಳಿ ಮುಹೂರ್ತದಲ್ಲಿ 2 ದೀಪ ಮಾಡಿ ಹಚ್ಚಿ ಪಾರ್ವತಿಯ ಸ್ತೋತ್ರ ಮಾಡಿಕೊಂಡು ಅಥವಾ ಪಾರ್ವತಿಯ ಅಷ್ಟೋತ್ತರವನ್ನು ಹೇಳಿಕೊಂಡು ಆರತಿ ಮಾಡಿ ಆವತ್ತಿನ ದಿನ ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿ ನಾವು ಅದನ್ನು 3 ಮಂಗಳವಾರ ಮುಗಿಸಿದ್ದೇ ಆದರೆ ಎಂಥ ದೋಷ ಇದ್ದರೂ ಹೊರಟೋಗುತ್ತೆ. ಇದು ನಂಬಿಕೆ. ಆಮೇಲೆ ಎಲ್ಲೋ ಒಂದು ಕಡೆ ಭಕ್ತಿ ಶ್ರದ್ಧೆಯಿಂದ ಇದನ್ನು ಮಾಡಿದ್ದೆ ಆದರೆ ತುಂಬಾ ಒಳ್ಳೆಯದಾಗುತ್ತೆ. ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ, ಒಳ್ಳೆಯದಾಗುತ್ತೆ, ಎಲ್ಲವೂ ಕೂಡ ಶುಭ ಆಗುತ್ತೆ. ಶುಭ ಮನಸ್ಸಿನಿಂದ ಮಾಡ್ಕೊಳ್ಳಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.